ಹೋದ ಎಪಿಸೋಡು ಎಲ್ಲಿ ಮುಗೀತು ಅಂತ ನೆನಪಿದ್ಯಾ? ಯೂಜಿ ಮತ್ತೆ ನನಾಮಿ ಇಬ್ರು ಸೇರಿ ಮೆಹಿತೋನ ಒಡೆದು ಉಪ್ಪಿನಕಾಯಿ ಮಾಡ್ತಾರೆ. ಯೂಜಿ ಮೆಹಿತೋನ್ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ, ಆದ್ರೆ ಮೆಹಿತೋ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ ಅಂತ ನೋಡಿದ್ವಿ. ಮುಂದೇನಾಗತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗೋಜೋ ಹತ್ರ ಹೊಡ್ತಾ ತಿನ್ನಲ್ಲ ಬೆಂಕಿ ಜಂತು, ಈಗ ಹುಷಾರಾಗಿದ್ದಾನೆ ಅಂತ ಕಾಣಿಸುತ್ತೆ. ಒಂದ್ ಕೊಳದ ಪಕ್ಕದಲ್ಲಿ ಕುತ್ಕೊಂಡು ಹುಕ್ಕ ಹೊಡಿತಾ ಇರ್ತಾನೆ. ಅಲ್ಲಿಗೆ ಮೆಹಿತೋ ಬರ್ತಾನೆ. ಮೆಹಿತೋನು ತುಂಬಾ ಹೊಡ್ತಾ ತಿಂದಿದ್ನಲ್ಲ, ಅದಕ್ಕೆ ಕೊಳದೊಳಗೆ ಇಳಿದು ಈಜಾಡ್ತಾನೆ. ಮೆಹಿತೋ ಜೊತೆ ಜಡೆನೂ ಬಂದಿರ್ತಾನೆ. ನಾವು ಸುಮ್ಮನೆ ಅರ್ಥ ಇಲ್ಲದೆ ದಾಳಿ ಮಾಡ್ತಾ ಇದ್ದೀವಿ, ಇನ್ಮೇಲೆ ಜಡೆ ಮಾತು ಕೇಳ್ಕೊಂಡು ಕೆಲಸ ಮಾಡೋಣ, ಅವಾಗ ಎಲ್ಲ ಸರಿಯಾಗಿರತ್ತೆ ಅಂತ ಮೆಹಿತೋ ಹೇಳ್ತಾನೆ. ಬೆಂಕಿನೋ ಹೂ ಅಂತ ಒಪ್ಕೊಂತಾನೆ. ಸುಕುನಂಗೆ ಎಲ್ಲ ಬೆರಳು ಸೇರೋ ಥರ ಮಾಡಬೇಕು, ಅವಾಗ ಅವನು ಫ್ರೀ ಆಗ್ತಾನೆ. ಅವನೊಬ್ಬ ಫ್ರೀ ಆದ್ರೆ ಸಾಕು, ನಮ್ಮ ಶಾಪಗಳ ಯುಗ ಮತ್ತೆ ಶುರು ಆಗತ್ತೆ ಅಂತ ಬೆಂಕಿ ಹೇಳುತ್ತೆ. ಅದಕ್ಕೆಲ್ಲದಕ್ಕೂ ಮೊದಲು ಜುಜುಟ್ಸು ಶಾಲೆಯಲ್ಲಿರೋ 6 ಸುಕುನ ಬೆರಳನ್ನ ತರಬೇಕು. ಅದನ್ನ ಹೇಗಾದ್ರೂ ಮಾಡಿ ಯೂಜಿಗೆ ಕೊಟ್ಟು ತಿನ್ನಿಸ್ಬೇಕು. ಸುಕುನನ ವಾಪಸ್ ತರಬೇಕು ಅಂತ ಜಡೆ ಹೇಳ್ತಾನೆ. ಬೆಂಕಿ ಮತ್ತು ಮೆಹಿತೋ ಒಪ್ಕೊಳ್ತಾರೆ. ಅಷ್ಟು ಮಂತ್ರವಾದಿಗಳಿರೋ ಜುಜುಟ್ಸು ಶಾಲೆ ಒಳಗೋಗಿ ಹೇಗ 6 ಬೆರಳನ್ನ ಎತ್ಕೊಂಡ್ಬರ್ತಾರೆ ಅಂತ ನೋಡ್ಬೇಕು. ಈ ಕಡೆ ನನಾಮಿ ಮತ್ತೆ ಗೋಜೋ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಯೂಜಿ ಬರ್ತಾನೆ. ಸರ್, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್, ನನ್ನ ಫ್ರೆಂಡ್ನ ನೋಡೋಕ್ಕೆ, ಬೇಗ ಬನ್ನಿ ಹೋಗೋಣ ಅಂತ ಗೋಜೋ ಕರೀತಾನೆ. ತಡಿ ಯೂಜಿ, ನೀನು ಸತ್ತೋಗಿ 2 ತಿಂಗಳಾಯ್ತು, ಸಡನ್ ಆಗಿ ಹೋಗಿ ನಿಂತ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀನು ನೋಡೋದು ಬೇಡ, ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೇನೆ ಅಂತ ಹೇಳ್ತಾನೆ. ಯೂಜಿನು ಹೂ ಅಂತ ಒಪ್ಕೊಂತಾನೆ. ಜುಜುಟ್ಸು ಶಾಲೆಯಲ್ಲಿ ಎಕ್ಸ್ಚೇಂಜ್ ಇವೆಂಟ್ ದಿನ ಜುಜುಟ್ಸು ಶಾಲೆಯವರು ಡಿಸ್ಕಸ್ ಮಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಕೊಯೆಟೋ ಶಾಲೆಯವರು ಬರ್ತಾರೆ. ಮೆಗುಮಿ ಮಾತ್ರ ಎಲ್ಲಿ ಗೋಜೋ ಸರ್ ಅಂತ ಹುಡುಕ್ತಾ ಇರ್ತಾನೆ. ಅವಾಗ ಗೋಜೋ ಐಸ್ ಗಾಡಿ ದಬ್ಕೊಂಬರೋ ರೀತಿ ಒಂದು ಗಾಡಿನ ತಳ್ಕೊಂಬರ್ತಾ ಇರ್ತಾರೆ. ಏನಿದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ನಾನು ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಬಾಕ್ಸ್ ಓಪನ್ ಮಾಡ್ತಾನೆ. ಒಳಗಿಂದ ಯೂಜಿ ಎದ್ದು ನಿಲ್ತಾನೆ. ಯೂಜಿ ನೋಡಿ ಯಾರು ಆಶ್ಚರ್ಯನೇ ಆಗಲ್ಲ. ಏನಿದು, ಯಾರು ರಿಯಾಕ್ಟೇ ಆಗ್ತಿಲ್ಲ ಅಂತ ಅನ್ಕೊಂತಾನೆ. ಉಗಿಸಕಿ ಮತ್ತೆ ಮೆಗುಮಿ ಮಾತ್ರ ಏನೋ ಆಯ್ತು ನಿಂಗೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಎಕ್ಸ್ಚೇಂಜ್ ಇವೆಂಟ್ ಕಾಂಪಿಟೇಷನ್ ಶುರು ಮಾಡ್ತಾರೆ. ಮೊದಲನೇ ದಿನ ಗ್ರೂಪ್ ಬ್ಯಾಟಲ್. ಗುಂಪಾಗಿ ಶಾಪಗ್ರಸ್ತ ಜಂತುಗಳ ವಿರುದ್ಧ ಹೋರಾಡಬೇಕು, ಅವುಗಳನ್ನ ನಾಶ ಮಾಡಬೇಕು. ಯಾವ ಗ್ರೂಪು ಜಾಸ್ತಿ ಜಂತುಗಳನ್ನ ನಾಶ ಮಾಡಿದೆಯೋ ಅವರೇ ವಿನ್ನರ್ ಅಂತ ಪ್ರಿನ್ಸಿಪಲ್ ಅನೌನ್ಸ್ ಮಾಡ್ತಾರೆ. ಆಟ ಶುರು ಆಗೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಡಿಸ್ಕಸ್ಗೆ ಬಿಡ್ತಾರೆ. ಜುಜುಟ್ಸು ಶಾಲೆ ವಿದ್ಯಾರ್ಥಿಗಳು ಹೇಗಾದರೂ ಗೆಲ್ಲಬೇಕು ಅಂತ ಡಿಸ್ಕಸ್ ಮಾಡ್ತಿದ್ರೆ, ಕೊಯೆಟೋ ಶಾಲೆ ವಿದ್ಯಾರ್ಥಿಗಳು ಯೂಜಿನ ಕೊಲ್ಲಬೇಕು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಅದರಲ್ಲೂ ಮೆಗುಮಿಗೆ ಹೊಡೆದ್ನಲ್ಲ ತೋದೋ, ಅವನಂತೂ ನಾನೇ ಯೂಜಿನ್ ಕೊಲ್ಲೋದು ಅಂತ ಮುಂದೋಗ್ತಾನೆ. ಈ ಕಡೆ ಗೋಜೋ ಮತ್ತೆ ಕೊಯೆಟೋ ಶಾಲೆ ಹೊಸ ಟೀಚರು ಮಾತಾಡ್ತಾ ಇರ್ತಾರೆ. ನಿಮ್ಮ ಶಾಲೆಯಲ್ಲಿ ಯಾರೋ ಶಾಪಗ್ರಸ್ತ ಜಂತುಗಳಿಗೆ ಸಹಾಯ ಮಾಡ್ತಿದ್ದಾರೆ, ಅವ್ರು ಯಾರು ಅಂತ ಒಂಚೂರು ಕಂಡುಹಿಡಿಬೇಕು ಅಂತ ಗೋಜೋ ಹೇಳ್ತಾನೆ. ಆ ಟೀಚರು, ಒಂದು ವೇಳೆ ನಾನೇ ಆಗಿದ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ನಿಂಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಅಂತ ನ್ಯೂಸ್ ಕಟ್ ಮಾಡ್ತಾನೆ. ಮಗ ಎಲ್ಲರಿಗೂ ಗೇಲಿ ಮಾಡೋದೇ ಕೆಲಸ ಆಗಿಟ್ಕೊಂಡಿದ್ದಾನೆ ಅನ್ಸತ್ತೆ. ಕಾಂಪಿಟೇಷನ್ಗೆ ಟೈಮ್ ಬರುತ್ತೆ, ಎಲ್ಲರೂ ರೆಡಿಯಾಗಿ ಇನ್ನೇನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಮುಂದೋಗ್ತಾರೆ. ಅಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ. ಮುಂದೇನಾಗತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.